TV9 ಎಜುಕೇಷನ್ ಎಕ್ಸ್ಪೋಗೆ KD ಕ್ವೀನ್ ರೀಶ್ಮಾ ನಾಣಯ್ಯ ಬಂದಿದ್ದಾರೆ. ಸೊ ಈಗಾಗಲೇ ಸಿನಿಮಾ ಕೂಡ ಸೌಂಡ್ ಮಾಡ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟ್ರ್ ಕೂಡ ಬರ್ತಾ ಇದೆ. ರೀಶ್ಮಾ ಅವ್ರನ್ನ ಮಾತಾಡ್ಸೋಣ. ಹಾಯ್ ರೀಶ್ಮಾ, ಹೇಗಿದ್ದೀರಾ? ತುಂಬ ದಿನ ಆಯಿತು. ಈಗ KD ಪ್ರಮೋಷನ್ ಜೊತೆಗೆ TV9 ಎಕ್ಸ್ಪೋಗೆ ಬಂದಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನೀವು KD ಕ್ವೀನ್ ಅಂದು ತುಂಬ ಖುಷಿ ಆಯಿತು, ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ಗೆ ರೆಡಿ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಎಜುಕೇಷ್ನಲ್ ಎಕ್ಸ್ಪೋಗೆ ಬಂದಿದ್ದು, ಯಾಕಂದರೆ ನಾನೇ ರೀಸೆಂಟಾಗಿ ಗ್ರ್ಯಾಜುಯೇಟ್ ಆಗಿತ್ತು. ಸೊ ನಂಗೆ ಗೊತ್ತು PU ಆದಮೇಲೆ ಆ ಡಿಸಿಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವ ಕೋರ್ಸ್ ತೊಗೋಬೇಕು, ಯಾವ ಸ್ಟ್ರೀಮ್ನ ಸೆಲೆಕ್ಟ್ ಮಾಡಬೇಕು, ಯಾವ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಆಲ್, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆ ಥರ ನೋಡಿದರೆ ನಮ್ಮ ರಿಸರ್ಚು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಈ ಒಂದು ಪ್ಲ್ಯಾಟ್ಫಾರ್ಮ್, ಈ ಒಂದು ಎಕ್ಸ್ಪೋ ಬೆಸ್ಟ್ ಯೂನಿವರ್ಸಿಟೀಸ್ ಇಲ್ಲಿದೆ ಅಕ್ರಾಸ್ ದ ಕಂಟ್ರಿ. ಆ್ಯಂಡ್ ನಿಮಗೆ ಕ್ಲಿಯರಾಗಿ ಗೈಡೆನ್ಸ್ ಕೊಡೋರಿದ್ದಾರೆ, ಪ್ರೊಫೆಷ್ನಲ್ ಗೈಡೆನ್ಸ್. ಆ್ಯಂಡ್ ನಮ್ಮ ಕನ್ಫ್ಯೂಷನ್ ಇದ್ರೂ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಐ ಥಿಂಕ್ ಫಾರ್ ಎನಿ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಆಗಲಿ, ಇಲ್ಲಿಗೆ ಬಂದು ಇಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲ ಯೂನಿವರ್ಸಿಟೀಸ್ನ ನೋಡಿ ಡಿಸಿಷನ್ ತೊಗೊಂಡ್ರೆ ಐ ಥಿಂಕ್ ವಿಲ್ ಬಿ ಮಚ್ ಈಸಿಯರ್ ಆ್ಯಂಡ್ ಮಚ್ ಕ್ಲಾರಿಟಿಯಿಂದ ತೊಗೋತಾರೆ. ನಿಮಗೆ ಈಗೆಲ್ಲೂ ಕೂಡ ರೌಂಡ್ಸ್ ಹಾಕೋವಾಗ ಕಾಲೇಜ್ ಡೇಸ್ ನೆನಪಾಗ್ತಾ ಇತ್ತು. ಹೇಗಿತ್ತು ನಿಮ್ಮ ಕಾಲೇಜ್ ಡೇಸು, ಸ್ಕೂಲ್ ಡೇಸು? ಏನೆಲ್ಲ ಡ್ರೀಮ್ಸ್ ಇತ್ತು ಅವಾಗ? ಈಗಂತೂ ಹೀರೋಯಿನ್ ಆಗಿದ್ದೀರಾ. ಸೊ ಹೇಗೆ ಅಂತ ಆ ಜರ್ನಿ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಎಸ್, ತುಂಬ ನಾಸ್ಟಾಲ್ಜಿಕ್ ಫೀಲಿಂಗ್ ಬರ್ತಿತ್ತು. ಯಾಕಂದರೆ ನಾನು ಎಲ್ಲ ಕಾಲೇಜಸ್ ನೋಡ್ತಿದ್ದೆ. ನಾನು ಈ ಕಾಲೇಜಿಗೆ ಹೋಗಿ ಎನ್ಕ್ವೈರ್ ಮಾಡಿದ್ದೆ. ನಾನು ಪ್ರತಿಯೊಂದು ಕಾಲೇಜ್ಗೆ ಹೋಗಿ ಎನ್ಕ್ವೈರ್ ಮಾಡ್ತಿದ್ದೆ. ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಇದೆ. ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಕಮ್ಮಿ ಟೈಮಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ನಾನು ಕೂಡ ಜರ್ನಲಿಸಮಲ್ಲಿ ಬಂದು ಒಂದು ನ್ಯೂಸ್ ಆ್ಯಂಕರ್ ಆಗೋಣ ಅಥವಾ ಇಂಟರ್ನ್ಶಿಪ್ ಮಾಡೋಣ ಫಸ್ಟು, ಅದಾದಮೇಲೆ ಅಲ್ಲಿ ಎಡಿಟರ್ ಇನ್ ಚೀಫ್ ಅಥವಾ ಏನಾದರೂ ಅದು ಸ್ಲೋಲಿ ಪ್ರಾಸೆಸ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲೈಫ್ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಬಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ವಿಶ್ ಆಲ್ ದ ಯೂನಿವರ್ಸಿಟೀಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಜಾಗಕ್ಕೆ ಬಂದು ಐ ಥಿಂಕ್ ದಿಲ್ ಹ್ಯಾವ್ ಅ ವೆರಿ ಗುಡ್ ಡಿಸಿಷನ್. ಸ್ಯಾಂಡಲ್ವುಡ್ನ ಶೋ ಮ್ಯಾನ್ ಜೋಗಿ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. TV9 ಎಕ್ಸ್ಪೋಗೆ ಬಂದಿದ್ರು, ಸೊ ಭಾಗಿಯಾಗಿದ್ರು. ಸೊ ತುಂಬ ಒಂದಿಷ್ಟು ವಿಶ್ಲೇಷಣೆ ಮಾತಾಡಿದರು. ಸರ್, ಈಗ ಪ್ರಮುಖವಾಗಿ ಅಂದರೆ ನೀವು ಈ ಥರದ ಒಂದು ಎಕ್ಸ್ಪೋಗೆ ಹೋಗಿರೋದು ಕಡಿಮೆ. TV9 ಒಂದೇ ಸೂರು ನಡಿ, ನಿಮಗೆ ಬೇಕಾಗಿರ್ತಕ್ಕಂಥ ಆಯ್ಕೆಗಳಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು. ಫಸ್ಟ್ ಎಕ್ಸ್ಪೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ, ಎಜುಕೇಷನ್ ಎಕ್ಸ್ಪೋ? ಫಸ್ಟ್ ಆಫ್ ಆಲ್ TV9ಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಆ್ಯಂಡ್ ದೆನ್ ಪ್ರೌಡ್. TV9 ತುಂಬ ಪ್ರೌಡಾಗಿ ಹೇಳ್ಕೊಂತೀನಿ. TV9 ಗ್ರೇಟ್. ಯಾಕೆಂದರೆ ಎಲ್ಲ ಒಂದೇ ಇದರಲ್ಲಿ ಎಜುಕೇಷನ್ ಇದನ್ನು ತಂದು ಗುಡ್ಡೆ ಹಾಕಿ ತುಂಬ ಈಸಿಯಾಗಿ ಫ್ಯಾಮಿಲಿಗಳಿಗಾಗಲಿ ಮತ್ತು ತಿರ್ಗಾ ಪೇರೆಂಟ್ಸ್ಗಳಿಗೆ ತುಂಬ ಹತ್ತಿರವಾಗಿ ತುಂಬ ಈಸಿಯಾಗಿ ಸಿಗೋ ಥರ ಮಾಡ್ಯಾರೆ. ನಿಜವಾಗ್ಲೂ ಗ್ರೇಟ್. ಆ್ಯಂಡ್ ಆ್ಯಡ್ಸ್ ಅಪ್